ನನ್ನ ನಂಬಿಕಸ್ಥರೇ, ಕರ್ತನನ್ನು ಸ್ತುತಿಸಿರಿ. ನಾನು ಲಿಲಿಪಿಯಸ್ ಮದಕಿ. ನಿಮ್ಮೆಲ್ಲರಿಗೂ ಹೃತ್ಪೂರ್ವಕ ಶುಭಾಶಯಗಳು. ಇಂದು ಮಾರ್ಚ್ 2ನೇ ದಿನ, 2026ನೇ ವರ್ಷದ 3ನೇ ತಿಂಗಳು. ಓ ದಯಾಳು ತಂದೆಯಾದ ದೇವರೇ, ಈ ಪವಿತ್ರ ಲೆಂಟ್ ಸಮಯದಲ್ಲಿ ನಾವು ವಿನಮ್ರ ಸಲ್ಲಿಕೆಯಲ್ಲಿ ನಿಮ್ಮ ಮುಂದೆ ಬರುತ್ತೇವೆ. ನಾವು ನಮ್ಮ ಪಾಪಗಳನ್ನು ಮತ್ತು ದೌರ್ಬಲ್ಯಗಳನ್ನು ಒಪ್ಪಿಕೊಳ್ಳುತ್ತೇವೆ. ನಮ್ಮ ಕಠಿಣ ಹೃದಯಗಳನ್ನು ಮುರಿದು ನಿಮ್ಮ ಕರುಣೆಯಲ್ಲಿ ನಮ್ಮನ್ನು ಹೊಸಬರನ್ನಾಗಿ ಮಾಡು. ಇಂದಿನ ಅಧ್ಯಯನವು ನಮ್ಮ ಜೀವನದಲ್ಲಿ ನಿಜವಾದ ಬದಲಾವಣೆಯನ್ನು ತರಲಿ. ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಾವು ಪ್ರಾರ್ಥಿಸುತ್ತೇವೆ. ಆಮೆನ್. ಅವರ ಒಂದು ಮಾತಿನಿಂದ ಬೈಬಲ್ ಪದ್ಯವನ್ನು ಹೇಳಿ. ಜೋಯಲ್ ಅಧ್ಯಾಯ 2 ಪದ್ಯ 13. ನಿಮ್ಮ ಬಟ್ಟೆಗಳನ್ನಲ್ಲ, ನಿಮ್ಮ ಹೃದಯಗಳನ್ನು ಹರಿದುಕೊಳ್ಳಿ, ಅವರು ಹೇಳಿದರು. ಯಾಕಂದರೆ ಆತನು ದಯಾಳು, ಕರುಣಾಮಯಿ, ಕೋಪಕ್ಕೆ ನಿಧಾನ, ಕರುಣೆಯಲ್ಲಿ ಸಮೃದ್ಧ, ಮತ್ತು ಅವನು ಬಾಧಿಸಿದ ನಂತರ ಪಶ್ಚಾತ್ತಾಪ ಪಡುತ್ತಾನೆ. ಸಂದೇಶ: ಲೆಂಟ್ ಕಾಲವು ಕೇವಲ ಉಪವಾಸ ಅಥವಾ ಬಾಹ್ಯ ಆಚರಣೆಯಲ್ಲ. ದೇವರು ನಮ್ಮ ಮುರಿದ ಮತ್ತು ವಿನಮ್ರ ಹೃದಯಗಳನ್ನು ಬಯಸುತ್ತಾನೆ. ನಾವು ನಮ್ಮ ಪಾಪಗಳನ್ನು ಪ್ರಾಮಾಣಿಕವಾಗಿ ಒಪ್ಪಿಕೊಂಡಾಗ ಕೃಪೆಯ ಬಾಗಿಲು ತೆರೆಯುತ್ತದೆ. ಅಂತಿಮ ಪ್ರಾರ್ಥನೆ: ಕರ್ತನಾದ ಯೇಸುವೇ, ನನ್ನ ಹೃದಯವನ್ನು ವಿನಮ್ರಗೊಳಿಸು. ಬಾಹ್ಯ ರೂಪಾಂತರವಲ್ಲ, ಆಂತರಿಕ ರೂಪಾಂತರವನ್ನು ನನಗೆ ಕೊಡು. ಆಮೆನ್. ನಿಮ್ಮೆಲ್ಲರಿಗೂ ಹೃತ್ಪೂರ್ವಕ ಶುಭಾಶಯಗಳು. ನನ್ನ ಯೂಟ್ಯೂಬ್ ಚಾನೆಲ್ನಲ್ಲಿರುವ ಸ್ಟಿಕ್ ಬಟನ್ ಅನ್ನು ಕ್ಲಿಕ್ ಮಾಡಲು ಮರೆಯಬೇಡಿ.